ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಇವತ್ತು ಬಂದಾಗಿದೆ. ಆದರೆ ಮತದಾನ ಆದ ನಂತರ ಸಿಪಿ ಯೋಗೇಶ್ವರ್ ಅವರು ಕೊಟ್ಟಂತ ಒಂದು ಹೇಳಿಕೆ ಬೆಟ್ಟಿಂಗ್ ಜಗತ್ತನ್ನ, ಬೆಟ್ಟಿಂಗ್ ಮಾರ್ಕೆಟ್ ಅನ್ನ ಅಳ್ಳಾಡಿಸಿ ಬಿಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಯೋಗೇಶ್ವರ್ ಆ ಮಾತಿಗೆ ಬೆಟ್ಟಿಂಗ್ ಮಾರ್ಕೆಟ್ ಉಲ್ಟಾ ಪಲ್ಟಾ ಆಗಿ ಹೋಯಿತು. ಯೋಗೇಶ್ವರ್ ಮಾತು ನಂಬಿ ಹಣ ಕಳೆದುಕೊಂಡ್ರ ಹಾಗಾದ್ರೆ ಜನ, ನಾನು ಸೋಲುತ್ತೇನೆ ಎಂಬ ಯೋಗೇಶ್ವರ್ ಮಾತು ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ನಿಖಿಲ್ ಕುಮಾರಸ್ವಾಮಿ ಪರ ಬೆಟ್ಟಿಂಗ್ ಕಟ್ಟಿದವರ ಕತೆ ಏನಾಯ್ತು? ಕೋಟಿ ಕೋಟಿ ಹಣ ಕಳೆದುಕೊಂಡವರ ಕತೆ ವ್ಯಥೆಯಾಗಿ ಹೋಗ್ಬಿಟ್ಟಿದೆ. ಬೆಟ್ಟಿಂಗ್ ಮಾರ್ಕೆಟ್ನಲ್ಲಿ ಕೇಳಿ ಬರ್ತಾ ಇದೆ ಚನ್ನಪಟ್ಟಣದ ಬೊಂಬೆಯ ಕತೆ. ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ, ಅಂದರೆ ನವೆಂಬರ್ 13ರಂದು ಮತದಾನ ಆಗುತ್ತೆ. ನವೆಂಬರ್ 14ರ ಬೆಳಗ್ಗೆ ಸಿಪಿ ಯೋಗೇಶ್ವರ್ ಒಂದು ಪ್ರೆಸ್ ಮೀಟ್ ನಡೆಸ್ತಾರೆ. ಪ್ರೆಸ್ ಮೀಟ್ ನಡೆಸಿ ತಾವು ಸೋತೇ ಬಿಟ್ರೇನೋ ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಪ್ರೆಸ್ ಮೀಟ್ನಲ್ಲಿ. ಅಂದರೆ ಜಮೀರ್ ಅಹಮದ್ ಖಾನ್ ಅವರು ಆ ಹೇಳಿಕೆ ಕೊಟ್ಟಿದ್ರಲ್ಲ, ವಿವಾದಾತ್ಮಕ ಹೇಳಿಕೆ, ಅದೆಲ್ಲೋ ಒಂದು ಕಡೆ ಒಂದು ಸಮುದಾಯಕ್ಕೆ ಹರ್ಟ್ ಆಗಿದೆ. ಹಾಗಾಗಿ ನಮಗೆ ಬರಬೇಕಾಗಿರುವಂಥ ಮತಗಳು ಬರಲಿಲ್ಲ, ಅದು ಎದುರಾಳಿ ಅಭ್ಯರ್ಥಿಗೆ ಹೋಗಿದ್ದಾವೆ, ಅಂದರೆ ನಿಖಿಲ್ ಕುಮಾರಸ್ವಾಮಿಗೆ ಅವರಿಗೆ ಹೋಗಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಬಿಟ್ರು. ಹತಾಶೆಯ ಮಾತುಗಳನ್ನಾಡಿದ್ರು. ಇದರಿಂದ ಎಲ್ಲೋ ಒಂದು ಕಡೆ ಸಿಪಿ ಯೋಗೇಶ್ವರ್ ಅವರು ಸೋಲ್ತಾರೆ ಅನ್ನೋ ನಿಟ್ಟಿನಲ್ಲೇ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ಏನಾಗುತ್ತೆ, ಬೆಟ್ಟಿಂಗ್ ಆಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಸಿಪಿ ಯೋಗೇಶ್ವರ್ ಅವರೇ ಈ ರೀತಿಯಾಗಿ ಹತಾಶೆಯಾಗಿ ಮಾತನಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಗೆಲ್ಲೋದಿಲ್ಲ, ಇಲ್ಲಿ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವಂತ ಚಾನ್ಸಸ್ಸೇ ದಟ್ಟವಾಗಿ ಕಾಣಿಸ್ತಾ ಇದೆ. ನಿಖಿಲ್ ಪರವಾಗಿ ನಾವು ಬೆಟ್ಟಿಂಗ್ ಆಡೋಣ ಅಂತ ಹೇಳಿ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರು. ಅದರಲ್ಲೂ 1:3 ಬೆಟ್ಟಿಂಗ್ ಆಡಿದ್ದಾರೆ. ಈ ನಿಟ್ಟಿನಲ್ಲಿ ಹಣವನ್ನ ಕಳೆದುಕೊಂಡಿದ್ದಾರೆ. ನಿಖಿಲ್ ಪರವಾಗಿ ಯಾರೆಲ್ಲ ಬೆಟ್ಟಿಂಗ್ ಆಡಿದಾರೋ ಆ ಎಲ್ಲ ಜನ ಕೋಟಿ ಕೋಟಿ ಹಣವನ್ನ ಕಳೆದುಕೊಂಡಿದ್ದಾರೆ. ಇವತ್ತು ಅವರಿಗೆಲ್ಲ ಅರಿವಾಗಿದೆ ಸಿಪಿ ಯೋಗೇಶ್ವರ್ ಎಲ್ಲೋ ಒಂದ್ ಕಡೆ ಹತಾಶ ಮನೋಭಾವದಿಂದ ಹೇಳಿರೋದು ಸತ್ಯ ಅಲ್ಲ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಅದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಯೋಗೇಶ್ವರ್ ಹತಾಶೆಯ ಮಾತು ಕೇಳಿ ಆಸೆಗೆ ಬಿದ್ದಿದ್ರು ಜನ. ನಿಖಿಲ್ ಪರ ಬೆಟ್ಟಿಂಗ್ ಕೊಟ್ಟಿ ಕಳೆದುಕೊಂಡಿದ್ದು ಕೋಟಿ ಕೋಟಿ ರೂಪಾಯಿ. ಇದ್ದಕ್ಕಿದ್ದಂತೆ ದುಪ್ಪಟ್ಟಾಯಿತು ಬೆಟ್ಟಿಂಗ್ ರೇಟು. ಯೋಗೇಶ್ವರ್ ಯಾವಾಗ ಹತಾಶೆಯ ಮಾತುಗಳನ್ನ ಆಡಿದ್ರೋ ಆಗ ಇದ್ದಕ್ಕಿದ್ದಂತೆ ಬೆಟ್ಟಿಂಗ್ ರೇಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ನಿಖಿಲ್ ಪರ 1:3ಕ್ಕೆ ಏರುತ್ತೆ ಬೆಟ್ಟಿಂಗ್ ಬಿಡ್ಡಿಂಗ್. 1 ರೂಪಾಯಿಗೆ 3 ರೂಪಾಯಿ ಬಿಡ್ ಮಾಡಿ ಕೋಟಿ ಕೋಟಿ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಈಗ ಜನ. ನೋಡಿ ಎಷ್ಟು ಆಸೆಗೆ ಬಿದ್ದಿದ್ರು, ಅಂದ್ರೆ ಹತಾಶೆಯ ಮಾತುಗಳನ್ನ ಆಡ್ಬಿಟ್ಟಿದ್ದಾರೆ. ಸಿಪಿ ಯೋಗೇಶ್ವರ್ ಗೆಲ್ಲೋದೇ ಇಲ್ಲ, ಹಾಗಾಗಿ ನಿಖಿಲ್ ಪರವಾಗಿ ಆಡಿದ್ರೆ ನಾವು ಆರಾಮಾಗಿ ಗೆದ್ದು ಬಿಡ್ಬೋದು, ಶ್ರೀಮಂತರ ಆಗ್ಬಿಡ್ಬೋದು ಒಮ್ಮೆಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಹಣ 1:3ರಷ್ಟು ಇಲ್ಲಿ ಹಣವನ್ನ ಕಟ್ಟಿ ಎಲ್ಲೋ ಒಂದ್ ಕಡೆ ಕೋಟಿ ಕೋಟಿ ಲಾಸ್ ಆದವರು ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಿಪಿ ಯೋಗೇಶ್ವರ್ ಅವರಿಗೆ ಎಷ್ಟು ಜನ ಬೈದ್ಕೊಳ್ತಾ ಇದ್ದಾರೋ, ಎಷ್ಟು ಜನ ಆಡ್ಕೋತಾ ಇದ್ದಾರೋ ದೇವರನ್ನೇ ಗೊತ್ತಿಲ್ಲ. ಹಂಗೆ ಆಗೋಗ್ಬಿಟ್ಟಿದೆ ಈಗ ಪರಿಸ್ಥಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಧಾನಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಬೆಟ್ಟಿಂಗ್ ಕತೆ ವ್ಯಥೆಯಾಗಿ ಹೋಗ್ಬಿಟ್ಟಿದೆ ಇವತ್ತು, ಅದು ಕೂಡ ಸಿಪಿ ಯೋಗೇಶ್ವರ್ ಅವರ ಒಂದು ಹತಾಶೆಯ ಮಾತು. ಅಂದ್ರೆ ನನಗೆ ಇವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸಿಪಿ ಯೋಗೇಶ್ವರ್ ಯಾಕೆ ಆ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟರು ಚುನಾವಣೆ ಆದ ಮರುದಿನವೇ ಅನ್ನೋದು. ಅದಾದ ನಂತರ ಅವರ ಮಾತು ನಂಬಿ ಎಷ್ಟು ಜನ ಹಣ ಕಳ್ಕೊಂಡ್ರು ಅಂತ. ರಾಜ್ಯದ 3 ವಿಧಾನಸಭೆಯ ಉಪಚುನಾವಣೆಯ ಕಣದಲ್ಲಿ ವಿಶೇಷವಾಗಿ ಚನ್ನಪಟ್ಟಣ ಕ್ಷೇತ್ರ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು. ಯಾಕಂದರೆ ಒಂದು ಕಡೆ DK ಶಿವಕುಮಾರ್ ಅವರು ಕ್ಷೇತ್ರದಲ್ಲಿ ಬೀಡನ್ನು ಬಿಟ್ಟಿದ್ರು. ಅವರು ಯೋಗೇಶ್ವರ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಆ ಪ್ರಯತ್ನಗಳನ್ನು ಒಂದು ಕಡೆ ಮಾಡ್ತಾಯಿದ್ರು. ಇನ್ನೊಂದು ಕಡೆ ತಮ್ಮ ಪುತ್ರನನ್ನು ಗೆಲ್ಲಿಸಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಸಾಕಷ್ಟು ಹೋರಾಟವನ್ನು ಮಾಡಿದ್ದು ಕಂಡು ಬಂತು. ವಿಶೇಷವಾಗಿ ದೇವೇಗೌಡರೇ ಸ್ವತಃ ತಮ್ಮ ಇಳಿಯ ವಯಸ್ಸಿನಲ್ಲೇ ಪ್ರಚಾರಕ್ಕೆ ಇಳಿದು ಸಾಕಷ್ಟು ಪ್ರಚಾರವನ್ನು ಮಾಡಿ ಮೊಮ್ಮಗನನ್ನು ಗೆಲ್ಲಿಸುವಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅದು ಸಹ ನಾವು ನೋಡಿದ್ವಿ. ಆದರೆ 3 ಕ್ಷೇತ್ರಗಳ ಪೈಕಿ ಸಾಕಷ್ಟು ಹೈ ವೋಲ್ಟೇಜ್, ಸಾಕಷ್ಟು ಹೈ ಪಿಚ್ಚನ್ನು ಸೃಷ್ಟಿ ಮಾಡಿದ್ದೆ ಚನ್ನಪಟ್ಟಣ ಕ್ಷೇತ್ರ. ಹೀಗಾಗಿನೇ ಮತದಾನದ ನಂತರ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂಥೇಳಿ ಸಾಕಷ್ಟು ಬಿಡ್ಡಿಂಗ್ ಆದಂಥ ಕ್ಷೇತ್ರ ಅದೊಂದೇ. ಅಲ್ಲೂ ಸಹ ನೂರಾರು ಜನರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನು ಬೆಟ್ಟಿಂಗ್ ಮಾಡಿದಂಥ ಮಾತುಗಳು ಸಹ ನಾವು ಕೇಳಿ ನೋಡಿದ್ವಿ. ಕೆಲವರು ತಮ್ಮ ಹೊಲ ಜಮೀನುಗಳನ್ನು, ಕುರಿ ಕೋಳಿಗಳನ್ನು ಸಹ ಬೆಟ್ಟಿಂಗ್ ಕಟ್ಟಿದ ದೃಶ್ಯಗಳನ್ನು ಸಹ ನೋಡಿದ್ವಿ. ವಿಶೇಷವಾಗಿ ಮತದಾನ ಆಯಿತು, ಮತದಾನ ಆದ ಮರುದಿನ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಯೋಗೇಶ್ವರ್ ಅವರು ಒಂದು ಮಾತನ್ನು ಹೇಳ್ತಾರೆ.
ಎಲ್ಲೋ ಒಂದು ಕಡೆ ರಿಸಲ್ಟ್ ಉಲ್ಟಾ ಆಗುವಂಥ ಸಾಧ್ಯತೆಗಳು ನನಗೇನೋ ಅನಿಸ್ತಾ ಇದೆ, ನನಗೊಂದು ಅನುಮಾನ ಬರ್ತಾ ಇದೆ ಅನ್ನೊಂದು ಒಂದು ಮಾತನ್ನು ಹೇಳಿದರು. ಆ ಒಂದು ಮಾತೇನಿದೆ, ಬೆಟ್ಟಿಂಗ್ ಮಾರ್ಕೆಟ್ ಬಿಡ್ಡಿಂಗನ್ನು ಸಾಕಷ್ಟು ಎತ್ತರಕ್ಕೆ ಕೊಂಡೊಯ್ದಿತ್ತು. ಲಕ್ಷಕ್ಕೆ 3 ಲಕ್ಷ, ಕೋಟಿಗೆ 3 ಕೋಟಿ ಅನ್ನೋ ನಿಟ್ಟಿನಲ್ಲಿ 1ಕ್ಕೆ 3 ಪಟ್ಟಿನಷ್ಟು ಬಿಡ್ಡಿಂಗ್ ಆಯಿತು. ಯಾಕಂತಂದರೆ ಸ್ವತಃನೇ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲೋ ಒಂದು ಕಡೆ ನಾನು ಸೋಲ್ತೀನಿ ಅನ್ನೋ ಒಂದು ಮಾತಿದೆಯಲ್ಲ, ಆ ಮಾತು ಬಹುದೊಡ್ಡದಾದಂಥ ಒಂದು ಸಂದೇಶವನ್ನು ಕೊಡುತ್ತೆ. ಹೀಗಾಗಿನೇ ಏನು JDS ಅಭ್ಯರ್ಥಿಯಾಗಿದ್ದಂಥ ಕುಮಾರಸ್ವಾಮಿ ಅವರ ಪುತ್ರನ ಪರವಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಜನರು ಬೆಟ್ಟಿಂಗನ್ನು ಕಟ್ಟಿದ್ರು. ಜೊತೆಗೆ ವಿಶೇಷವಾಗಿ ಒಂದು ಕಡೆ JDS ಅಭ್ಯರ್ಥಿ ಆಗಿರ್ತಕ್ಕಂಥವ್ರಿಗೆ ಒಂದು ಕಡೆ ಅನುಕಂಪ ಇತ್ತು. ಈ ಹಿನ್ನೆಲೆಯಲ್ಲೇ ಬೆಟ್ಟಿಂಗು ದೊಡ್ಡ ಪ್ರಮಾಣದಲ್ಲಿ ಈ ಸಾರಿ ನಾವು ಚನ್ನಪಟ್ಟಣದಲ್ಲಿ ನೋಡಿರುವಂಥದ್ದು. ಲಕ್ಷಾಂತರ ಜನರು, ನೂರಾರು ಜನರು ಬೆಟ್ಟಿಂಗನ್ನು ಕಟ್ಟಿರುವಂಥದ್ದು. ಅವರು ಈಗ ಆ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಯೋಗೇಶ್ವರ್ ಅವರ ಅದೊಂದು ಮಾತನ್ನು ನಂಬಿ ನಾವು ಲಕ್ಷ ಕೋಟಿ ಕಳೆದುಕೊಂಡಿದ್ದೀವಿ ಅನ್ನೋ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಚನ್ನಪಟ್ಟಣ ಕ್ಷೇತ್ರ ಏನು ಬೊಂಬೆ ಆಟ ಏನಿದೆ, ಆ ಬೊಂಬೆ ಆಟದ ರೀತಿಲೇ ಈ ಸಾರಿ ಅಲ್ಲಿ ಒಂದು ಬೆಟ್ಟಿಂಗ್ ಮಾಫಿಯಾ ಆಗಿರೋದು ಈಗ ಆ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಯೋಗೀಶ್ವರ್ ಅವರ ಮಾತನ್ನು ನಂಬಿಕೊಂಡು ಕೆಲವರಂತೂ ಕೋಟಿ ಕಳೆದುಕೊಂಡಿರುವ ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ. ರಾಮ್, ಮಾಹಿತಿಗಾಗಿ ಇದು ಬೊಂಬೆ ನಾಡಿನ ಕಥೆ ಮತ್ತು ವ್ಯಥೆ. ಕೆಲವೊಂದು ಕಡೆ CP ಯೋಗೇಶ್ವರ್ ಅವರೇ ಸೋಲಿನ ಮಾತನಾಡಿದ್ದಾರೆ, ಹತಾಶೆ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ. 1 ರೂಪಾಯಿ ಕೊಟ್ಟರೆ 3 ರೂಪಾಯಿ ಕೊಡ್ತಾರೆ, 1 ಲಕ್ಷ ಕಟ್ಟಿದ್ರೆ 3 ಲಕ್ಷ ಕೊಡ್ತಾರೆ ಅಂತ ಹೇಳಿ ಆಸೆಗೆ ಬಿದ್ದು ಪಾಪ ಹಣವನ್ನು ಕಳೆದುಕೊಂಡವರು ಈಗ ಒದ್ದಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ. ಒಟ್ಟಾರೆಯಾಗಿ ಈಗ CP ಯೋಗೇಶ್ವರ್ ಗೆದ್ದು ಬೀಗಿದ್ದಾರೆ, NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋತು ಹೋಗಿದ್ದಾರೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.